ಸಲನಾದ್ರೂ ಕಪ್ ನಮ್ದಾಗುತ್ತಾ ಅಂತ RCB ಫ್ಯಾನ್ಸ್ ಸತತ 18 ವರ್ಷಗಳಿಂದ ಕಾಯ್ತಾ ಬಂದಿದ್ದಾರೆ. ಈ ಬಾರಿ ಬೆಂಗಳೂರು ಬಾಯ್ಸ್ ಉತ್ತಮ ಪ್ರದರ್ಶನ ನೀಡ್ತಿದ್ದಾರೆ. ಹೀಗಾಗಿ ಕಪ್ ಗೆದ್ದೇ ಗೆಲ್ತಾರೆ ಅಂತ ಫ್ಯಾನ್ಸ್ ಹೋಪ್ ಇಟ್ಕೊಂಡಿದ್ದಾರೆ. ಇದೀಗ ತಂಡದಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಅಬ್ಬರಿಸುತ್ತಿದ್ದಾರೆ. ತಂಡದ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಆದರೆ ಪಡಿಕ್ಕಲ್ ಒಂದು ಟೈಮ್ನಲ್ಲಿ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ರು. ಇದರಿಂದಾಗಿ ತಮ್ಮ ಅಚ್ಚುಮೆಚ್ಚಿನ ಆಟ ಕ್ರಿಕೆಟ್ ಅನ್ನ ಬಿಡಲು ನಿರ್ಧರಿಸಿದ್ರು. ಅಷ್ಟಕ್ಕೂ ಪಡಿಕ್ಕಲ್ಗೆ ಆಗಿದ್ದೇನು, ಸಂಕಷ್ಟದಿಂದ ಪಾರಾಗಿದ್ದು ಹೇಗೆ, ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದೇವದತ್ ಪಡಿಕ್ಕಲ್ ಹುಟ್ಟಿದ್ದು ಕೇರಳವಾದ್ರೂ ಚಿಕ್ಕ ವಯಸ್ಸಿನಿಂದ ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ. ಹೀಗಾಗಿ ಕನ್ನಡಿಗನಾಗಿ ಬೆಳೆದ ದೇವದತ್ ಪಡಿಕ್ಕಲ್ ಅಂದಿನಿಂದಲೂ RCBಯ ಅಪ್ಪಟ ಅಭಿಮಾನಿ. ಕಳೆದ 2 ಸೀಸನ್ಗಳಿಂದ ಕೈತಪ್ಪಿ ಹೋಗಿದ್ದ ಸ್ಫೋಟಕ ಬ್ಯಾಟರ್ ಪಡಿಕ್ಕಲ್ ಅವರನ್ನ IPL 2025ರ ಮೆಗಾ ಹರಾಜಿನಲ್ಲಿ RCB ಬಿಡ್ ಮಾಡಿ ತಂಡಕ್ಕೆ ಮತ್ತೆ ಕರೆತಂದಿದೆ. ನಿರೀಕ್ಷೆಗೆ ತಕ್ಕಂತೆ ಪಡಿಕ್ಕಲ್ ಪ್ರದರ್ಶನ ನೀಡ್ತಿದ್ದಾರೆ. ಕನ್ನಡಿಗ ದೇವದತ್ ಪಡಿಕ್ಕಲ್ ಸಖತ್ ಫಾರ್ಮ್ನಲ್ಲಿದ್ದಾರೆ. ಪಡಿಕ್ಕಲ್ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಎದುರಾಳಿ ತಂಡಗಳಿಗೆ ನಡುಕ ಹುಟ್ಟಿಸುತ್ತಿದ್ದಾರೆ. ಆದರೆ ಕೆಲ ಸಮಯದ ಹಿಂದೆ ಪಡಿಕ್ಕಲ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕ್ರಿಕೆಟ್ ಅನ್ನ ತೊರೆಯಲು ನಿರ್ಧರಿಸಿದ್ರಂತೆ. ಹೌದು, ಇತ್ತೀಚೆಗೆ ದೇವದತ್ ಪಡಿಕ್ಕಲ್ RCBಯ ಅಧಿಕೃತ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಈ ವೇಳೆ ತಮ್ಮ ಜೀವನದ ಕಹಿ ಘಟನೆಗಳನ್ನ ಬಿಚ್ಚಿಟ್ಟಿದ್ದಾರೆ. 2022ರಲ್ಲಿ ಪಡಿಕ್ಕಲ್ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ತೀವ್ರ ಹೊಟ್ಟೆ ನೋವಿನಿಂದ ಬಳಲ್ತಿದ್ರು. ಬಳಿಕ ವೈದ್ಯಕೀಯ ತಪಾಸಣೆಯಲ್ಲಿ ಪಡಿಕ್ಕಲ್ಗೆ ಅಲ್ಸರೇಟಿವ್ ಕೊಲೈಟಿಸ್ ಎಂಬ ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ಗೊತ್ತಾಯಿತು. ಇದರಿಂದಾಗಿ ದೇವದತ್ ಕ್ರಿಕೆಟ್ ಕೆರಿಯರ್ಗೂ ತೊಂದರೆಯಾಯಿತು. ಅಂದಹಾಗೆ ಅಲ್ಸರೇಟಿವ್ ಕೊಲೈಟಿಸ್ ಅನ್ನೋದು ಕರುಳು ಸಂಬಂಧಿತ ಕಾಯಿಲೆ. ಕರುಳಿನ ಮೇಲೆ ಅಲ್ಸರ್ ಆಗೋದು. ಸಾಮಾನ್ಯವಾಗಿ ನಮ್ಮ ದೇಹದೊಳಗೆ ಯಾವುದಾದ್ರೂ ಕೆಟ್ಟ ಬ್ಯಾಕ್ಟೀರಿಯಾ ಪ್ರವೇಶ ಆದರೆ ಈ ರೀತಿಯ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಇದು ಕೇಳೋದಕ್ಕೆ ಸಾಮಾನ್ಯ ಅನಿಸಿದ್ರೂ ಕೆಲವೊಮ್ಮೆ ಪ್ರಾಣ ಕೂಡ ಕಳೆದುಕೊಂಡಿರುವ ಉದಾಹರಣೆಗಳಿವೆ. ಇಂತಹದ್ದೇ ಪರಿಸ್ಥಿತಿಯನ್ನ ಪಡಿಕ್ಕಲ್ ಫೇಸ್ ಮಾಡಿದ್ರು. ಇದರಿಂದಾಗಿ ಅವರ ಕ್ರಿಕೆಟ್ ಕೆರಿಯರ್ಗೆ ತೊಂದರೆಯಾಯಿತು. ಹೌದು, ದೇವದತ್ ಅನಾರೋಗ್ಯಕ್ಕೆ ತುತ್ತಾದ ಮೇಲೆ ಸಾಕಷ್ಟು ತೊಂದರೆ ಅನುಭವಿಸಿದ್ರು. ಪಡಿಕ್ಕಲ್ ಫಿಟ್ ಆಗಿದ್ರು, ಯಾವಾಗಲೂ ಆಯಾಸವಾಗ್ತಿತ್ತು. ಕೇವಲ 2 ತಿಂಗಳಲ್ಲಿ 10ರಿಂದ 12 kg ತೂಕ ಇಳಿಕೆಯಾಯಿತು. ಅಷ್ಟೇ ಅಲ್ಲ, 3ರಿಂದ 4 ತಿಂಗಳು ಕ್ರಿಕೆಟ್ ಆಡೋದನ್ನ ಬಿಡಬೇಕಾಯಿತು. ಈ ವೇಳೆ ತಾನು ಕ್ರಿಕೆಟ್ನಲ್ಲಿ ಮುಂದುವರಿಯೋದು ಡೌಟ್ ಅಂತ ಅನ್ನಿಸಲು ಶುರುವಾಯಿತು. ಮಾನಸಿಕವಾಗಿ ಕುಗ್ಗಿದ್ದ ಪಡಿಕ್ಕಲ್ ಕ್ರಿಕೆಟ್ ಬಿಡಲು ನಿರ್ಧರಿಸಿದ್ರು. ಆದ್ರೂ ಪಡಿಕ್ಕಲ್ ಹೋಪ್ ಕಳ್ಕೊಳ್ಳಿಲ್ಲ. ವೈದ್ಯರ ಸಲಹೆಯಂತೆ ಚಿಕಿತ್ಸೆ ತೆಗೆದುಕೊಳ್ಳಲು ಶುರು ಮಾಡಿದ್ರು. ಕಠಿಣ ಡಯಟ್ ಫಾಲೋ ಮಾಡಿದ್ರು. ಬರುತ್ತಾ ಅವರ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಾಣಿಸಿಕೊಳ್ಳಲು ಶುರುವಾಯಿತು. ಅದೃಷ್ಟವಶಾತ್ ಈ ಎಲ್ಲಾ ಸಮಸ್ಯೆಗಳಿಂದ ಪಾರಾದ್ರು. ನಮಸ್ಕಾರ.